ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ರ್ಯಾಲಿ ನಿನ್ನೆ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು. ಮಾರ್ಕೆಟ್ನಲ್ಲಿ ನಿನ್ನೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಮತ್ತೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 0.7% ಜಂಪ್ ನೋಡೋದಕ್ಕೆ ಸಿಕ್ತು. 170 ಪಾಯಿಂಟ್ಗಳಷ್ಟು ನಿಫ್ಟಿ ಗೇನ್ ಆಗಿದೆ. 25,200ರ ಮೇಜರ್ ರೆಸಿಸ್ಟೆನ್ಸ್ ಏನಿತ್ತು ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಂದು ಪಾಸಿಟಿವ್ ಸೆಂಟಿಮೆಂಟ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಇದೇ ರೀತಿಯ ಮೊಮೆಂಟಮ್ ಕಂಟಿನ್ಯೂ ಆದರೆ 25,500 ಲೆವೆಲ್ಸ್ ಅನ್ನು ಕೂಡ ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಎಕ್ಸ್ಪೈರಿ ದಿನ ಒಂದು ಸ್ಟ್ರಾಂಗ್ ಟ್ರೇಡ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 595 ಪಾಯಿಂಟ್ಗಳಷ್ಟು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 0.75% ಸೆನ್ಸೆಕ್ಸ್ ಕೂಡ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. 260 ಪಾಯಿಂಟ್ಗಳ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಮಾರ್ಕೆಟ್ನ ಈ ಒಂದು ಮೊಮೆಂಟಮ್ಗೆ ರೀಸನ್ ಭಾರತ ಮತ್ತು US ನಡುವೆ ಮತ್ತೆ ಟ್ರೇಡ್ ಡೀಲ್ನ ಮಾತುಕತೆಗಳು ನಡೀತಿದೆ. ಟ್ರಂಪ್ ಅವರು 50%ನ ಟ್ಯಾರಿಫ್ಸನ್ನು ಹಾಕಿದ ಮೇಲೆ ಮೊದಲನೇ ಬಾರಿಗೆ ಇನ್ ಪರ್ಸನ್ ಟಾಕ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಭಾರತ ಮತ್ತು US ಟ್ರೇಡ್ ರೆಪ್ರೆಸೆಂಟೇಟಿವ್ಗಳು ಮಾತುಕತೆಯನ್ನು ನಡೆಸ್ತಾರೆ. ಆ ಒಂದು ಮಾತುಕತೆ ಏನಾದರೂ ಪಾಸಿಟಿವ್ ಆಗಿ ಟ್ರಂಪ್ ಅವರು ಟ್ಯಾರಿಫ್ಸನ್ನು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಇಂಡಿಯನ್ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಆ ಒಂದು ಹೋಪ್ಸ್ನಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಟ್ರಂಪ್ ಅವರು ಟ್ಯಾರಿಫ್ಸನ್ನು ಕಡಿಮೆ ಮಾಡಬೇಕು ಅಂದರೆ ಭಾರತ ರಷ್ಯನ್ ಕ್ರೂಡ್ ಆಯಿಲ್ನ ಬಗ್ಗೆ ಒಂದು ಸ್ಟ್ರಾಂಗ್ ಸ್ಟ್ಯಾನ್ಸನ್ನು ತಗೋಬೇಕಾಗುತ್ತೆ. ನೋಡಬೇಕಾಗುತ್ತೆ ಈ ಒಂದು ಮಾತುಕತೆ ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅಂತ. ಅಕಸ್ಮಾತ್ ಭಾರತ ನಾವು ರಷ್ಯಾನಿಂದ ಕಂಟಿನ್ಯೂಸ್ ಆಗಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ಈ ಒಂದು ಮಾತುಕತೆ ಕೂಡ ಫೇಲ್ ಆಗುವಂಥ ಚಾನ್ಸಸ್ ಇದೆ. 25 ಆಗಸ್ಟ್ನಿಂದ 29 ಆಗಸ್ಟ್ಗೆ US ಡೆಲಿಗೇಷನ್ ಭಾರತಕ್ಕೆ ಬರಬೇಕಾಗಿತ್ತು. ಬಟ್ ನರೇಂದ್ರ ಮೋದಿಯವರು ಆ ಒಂದು ಸಂದರ್ಭದಲ್ಲಿ ಚೈನಾ ಪ್ರವಾಸದಲ್ಲಿ ಇರೋ ರೀಸನ್ನಿಂದ ಆ ಟೈಮ್ನಲ್ಲಿ ಮಾತುಕತೆ ನಡೆದಿರಲಿಲ್ಲ. ಸೊ ಮೇ ಬಿ ಒಂದೆರಡು ದಿನಗಳಲ್ಲಿ ನಮಗೆ ಇದರ ಒಂದು ಔಟ್ಕಮ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಟ್ರಂಪ್ ಅವರು ರಷ್ಯನ್ ಕ್ರೂಡ್ ಆಯಿಲ್ನ ಬಗ್ಗೆ ಸಾಕಷ್ಟು ನೆಗೆಟಿವ್ ಸ್ಟ್ಯಾನ್ಸನ್ನು ಹೊಂದಿದ್ದಾರೆ. ಅದರಿಂದ ಏನಾದರೂ ಈ ಒಂದು ಮಾತುಕತೆ ಫೇಲ್ ಆದರೆ ಸೊ ಮತ್ತೆ ಮಾರ್ಕೆಟ್ ಸ್ವಲ್ಪ ಸ್ಲೋ ಡೌನ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಇದೇ ವಾರ ಫೆಡ್ನ ಮೀಟಿಂಗ್ ಕೂಡ ಇದೆ. 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಶೂರ್ ಶಾಟ್ ಬರುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬಂದರೆ ಮಾರ್ಕೆಟ್ ಸ್ವಲ್ಪ ಸ್ಟೆಬಿಲೈಸ್ ಆಗ್ಬೋದು. ಅಕಸ್ಮಾತ್ ರೇಟ್ ಕಟ್ಸನ್ನು ಫೆಡ್ ಮಾಡಲಿಲ್ಲ ಅಂದರೆ ಆಗ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಟಕ್ ಮಹೀಂದ್ರ ಬ್ಯಾಂಕ್ ಟಾಪ್ ಗೇನರ್ ಆಗಿತ್ತು. 2.5%ನ ಜಂಪ್ ಕೋಟಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. LNT ಕೂಡ 2%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಬಟ್ ಮಾರ್ಕೆಟ್ ಅವರ್ಸ್ನ ನಂತರ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ತು. LNT ಹೈದರಾಬಾದ್ ಮೆಟ್ರೋ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಸಮಯದಿಂದ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಬಟ್ LNT ಈಗ ಈ ಒಂದು ಪ್ರಾಜೆಕ್ಟ್ನಿಂದ ಆಚೆ ಬರಬೇಕು ಅಂತ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ ಹೈದರಾಬಾದ್ನ ಸ್ಟೇಟ್ ಗೌರ್ಮೆಂಟ್ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾದಂಥ ಹೆಲ್ಪನ್ನು ಮಾಡ್ತಿಲ್ಲ. ಅದು ಲ್ಯಾಂಡ್ ಅಕ್ವಿಸಿಷನ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಈ ಒಂದು ಟೈಮ್ ಓವರ್ ರನ್ನನ್ನು ಮ್ಯಾನೇಜ್ ಮಾಡೋದಕ್ಕೆ ಗೌರ್ಮೆಂಟ್ ಸಪೋರ್ಟನ್ನು ಮಾಡ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಫುಲ್ ಸಪೋರ್ಟನ್ನು ಮಾಡ್ತಿದ್ರು ಕೂಡ ಸ್ಟೇಟ್ ಗೌರ್ಮೆಂಟ್ನ ಕಡೆಯಿಂದ ಕಾರ್ಪೊರೇಷನ್ ಬರ್ತಿಲ್ಲ. ಸೊ ಇದರಿಂದ LNTಗೆ ಸಾಕಷ್ಟು ಲಾಸ್ ಆಗ್ತಿದೆ. LNT ಒಂದು ಪ್ರಾಜೆಕ್ಟ್ನಲ್ಲಿ ಆಲ್ರೆಡಿ 20,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ LNT ಮೊದಲು ಪ್ರಾಜೆಕ್ಟ್ಗಳಲ್ಲಿ ತಾವೇ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅದರ ಒಂದು ಬಿಲ್ಸನ್ನು ಸಬ್ಮಿಟ್ ಮಾಡಿ ಗೌರ್ಮೆಂಟ್ನಿಂದ ದುಡ್ಡನ್ನು ಪಡ್ಕೋತಾರೆ. ಸೊ ಇಲ್ಲಿ ಸಾಕಷ್ಟು ಟೈಮ್ ಇನ್ವೆಸ್ಟ್ ಆಗ್ತಿದೆ. ಅದರ ಜೊತೆಯಲ್ಲಿ ದುಡ್ಡನ್ನು ಕೂಡ ಸಾಕಷ್ಟು LNT ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಸಪೋರ್ಟ್ ಮಾಡದೇ ಇರೋ ರೀಸನ್ನಿಂದ ಈ ಒಂದು ಪ್ರಾಜೆಕ್ಟ್ ಈಗ ಅರ್ಧದಲ್ಲಿ ಸ್ಟಾಪ್ ಆಗುವಂಥ ಭಯ ಇದೆ. ಇದು LNTಗೂ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಬಟ್ ಯಾವುದೇ ಒಂದು ಕಂಪನಿ ಲಾಸ್ ಆಗ್ಬೋದು ಅನ್ನುವಂಥ ಒಂದು ಡೆಸಿಷನನ್ನು ಮೊದಲೇ ತೊಗೊಂಡಾಗ ಲಾಸನ್ನು ಸಾಕಷ್ಟು ಕಡಿಮೆ ಮಾಡ್ಬೋದಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನಾದರೂ ನಾವು ಸಪೋರ್ಟನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಪ್ರಾಜೆಕ್ಟ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಲಾಸ್ ಅಥವಾ ಹಿನ್ನಡೆ LNTಗೆ ಆಗುವಂಥ ಚಾನ್ಸಸ್ ಇದೆ. ಸೊ ನೋಡಬೇಕಾಗುತ್ತೆ ನಾಳೆ ಈ ನ್ಯೂಸ್ಗೆ LNT ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಮಾರುತಿ ಸುಜುಕಿಯಲ್ಲಿ 2%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಭಾರತೀಯ ರಿಟೇಲ್ ಟಾಟಾ ಸ್ಟೀಲ್ ಕೂಡ 1%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ನಮಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೋಡೋದಕ್ಕೆ ಸಿಕ್ಕಿದೆ. 1%ನ ಕರೆಕ್ಷನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟಲ್ಲಿ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ಕೂಡ 1% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಏಷ್ಯನ್ ಪೇಂಟ್ಸಲ್ಲಿ ಮತ್ತೆ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿದರೆ ಆ ರೀಸನ್ನಿಂದ ಸ್ವಲ್ಪ ನೆಗೆಟಿವಿಟಿ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಫಿನಾನ್ಸಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ನೆಸ್ಲೆ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಸೊ ರೀಸೆಂಟಾಗಿ GST ಕೌನ್ಸಿಲ್ನ ಮೀಟಿಂಗ್ನಲ್ಲಿ
12% ಹಾಗೆ 28%ನ ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ರಿಮೂವ್ ಮಾಡೋ ಬಗ್ಗೆ ಡಿಸ್ಕಷನ್ಸ್ ಆಗಿತ್ತು. ಅದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿತ್ತು. ಬಟ್ ಈಗ 12%ನ ಸ್ಲ್ಯಾಬ್ನಲ್ಲಿ ಒಂದು ಪ್ರಾಡಕ್ಟ್ ಉಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಇಟ್ಟಿಗೆಗಳು ಬ್ರಿಕ್ಸ್ ಏನಿದೆ ಅದನ್ನು 12% ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಮೇಂಟೈನ್ ಮಾಡೋದಕ್ಕೆ ಗೌರ್ಮೆಂಟ್ ನೋಟಿಫಿಕೇಶನ್ಸನ್ನು ಕೊಡುವಂಥ ಚಾನ್ಸಸ್ ಇದೆ. ಹಾಗೆ ಟೊಬ್ಯಾಕೋ ಟ್ಯಾಕ್ಸಸ್ 40%ಗೆ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಸದ್ಯಕ್ಕೆ ಅದನ್ನು 28%ನಲ್ಲೇ ಮೇಂಟೈನ್ ಮಾಡಿ ಅದರ ಮೇಲೆ ಸೆಸ್ಸನ್ನು ಹಾಕೋದಕ್ಕೆ ಗೌರ್ಮೆಂಟ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಈಗ ಸದ್ಯಕ್ಕೆ ಟೊಬ್ಯಾಕೋ ಕಂಪನಿಗಳು 53%ನಷ್ಟು ಟ್ಯಾಕ್ಸನ್ನು ಪೇ ಮಾಡ್ತಿದ್ದಾರೆ. 28% GST ಮೇಲೆ ಅಡಿಷ್ನಲ್ ಸೆಸ್ ಕೂಡ ಅಪ್ಲೈ ಆಗ್ತದೆ. ಬಟ್ 40%ನ GST ಸ್ಲ್ಯಾಬ್ಗೆ ಬಂದರೆ ಈ ಒಂದು ಸೆಸ್ ಗೌರ್ಮೆಂಟ್ಗೆ ಸಿಗೋದಿಲ್ಲ. ಸೊ ಅದು ಟೊಬ್ಯಾಕೋ ಕಂಪನಿಗಳಿಗೆ ಪಾಸಿಟಿವೇ ಆಗ್ತಿತ್ತು. ಬಟ್ ಮತ್ತೆ ಈಗ 28%ನ ಸ್ಲ್ಯಾಬೇ ಮೇಂಟೈನ್ ಆಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಅದು ನೆಗೆಟಿವೇ ಆಗ್ಬೋದು ಅಥವಾ ನ್ಯೂಟ್ರಲ್ ಕೂಡ ಆಗುವಂಥ ಚಾನ್ಸಸ್ ಇದೆ. ನೋಡಬೇಕಾಗುತ್ತೆ ಇದ್ರ ಬಗ್ಗೆ ಗೌರ್ಮೆಂಟ್ ಯಾವಾಗ ನೋಟಿಫಿಕೇಶನನ್ನು ಹೊರಡಿಸ್ತಾರೆ ಅಂತ. ಸೊ ಇನ್ಫೋಸಿಸ್ ಈಗ ಚರ್ಚೆಯಲ್ಲಿರುವಂಥ ಒಂದು ಸ್ಟಾಕ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ 1800 ಪ್ರೈಸ್ನಲ್ಲಿ ಇನ್ಫೋಸಿಸ್ನ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಸಾಕಷ್ಟು ಕ್ಯಾಚ್ ಇರುತ್ತೆ. ಈ ಮುಂಚೆ ಅಂದರೆ ಅಕ್ಟೋಬರ್ 2024ಕ್ಕೂ ಮುಂಚೆ ನೀವು ಬೈಬ್ಯಾಕ್ನಲ್ಲಿ ಶೇರ್ಗಳನ್ನು ಟೆಂಡರ್ ಮಾಡಿದ್ರೆ ಅದರ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲೈ ಆಗ್ತಿರಲಿಲ್ಲ. ಆ ಟ್ಯಾಕ್ಸನ್ನು ಕಂಪ್ನಿನೇ ಪೇ ಮಾಡ್ತಾಯಿದ್ರು. ಬಟ್ 2024 ನಂತರ ರೂಲ್ ಚೇಂಜ್ ಆಗಿದೆ. ಎಸ್ಪೆಷಲಿ ನೀವು 30%ನ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬಂದರೆ ಅಂದರೆ 20 ಲಕ್ಷಕ್ಕೂ ಹೆಚ್ಚಿನ ಇನ್ಕಮ್ ನಿಮಗೆ ಪ್ರತಿ ವರ್ಷ ಇದ್ದರೆ ಆ ಸಂದರ್ಭದಲ್ಲಿ ಈ 1800 ರೂಪಾಯಿಯ ಅಮೌಂಟ್ ಪ್ರತಿ ಶೇರ್ನ ಮೇಲೆ ಏನಿರುತ್ತೆ ಆ ಕಂಪ್ಲೀಟ್ ಅಮೌಂಟ್ಗೆ 30%ನ ಟ್ಯಾಕ್ಸ್ ಅಪ್ಲೈ ಆಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ರೂಲ್ ಚೇಂಜಸ್ ಕೂಡ ಬಂದಿದೆ. ಈ ಟೋಟಲ್ ಅಮೌಂಟ್ ಅದರ್ ಸೋರ್ಸ್ನಿಂದ ಬಂದಂಥ ಇನ್ಕಮ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ 1800 ರೂಪಾಯಿ ಮೇಲೆ ನೀವು 30%ನ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಬೈಯಿಂಗ್ ಪ್ರೈಸ್ ಏನಿದೆ, ಎಕ್ಸಾಂಪಲ್ಗೆ ಈಗ 1000 ರೂಪಾಯಿಗೆ ನೀವು ಇನ್ಫೋಸಿಸ್ನ ಶೇರನ್ನು ಬೈ ಮಾಡ್ಕೊಂಡಿದ್ದೀರ ಅಂದರೆ ಅದನ್ನು ನೀವು ಲಾಸ್ ಆಗಿ ತೋರಿಸ್ಬೋದು. ಸೊ ಅದನ್ನು ನೀವು ಪ್ರಾಫಿಟ್ನ ಜೊತೆಯಲ್ಲಿ ಆಫ್ಸೆಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ರೂಲ್ ನೋಡೋದಕ್ಕೆ ಸಿಗ್ತದೆ. ಆದ್ದರಿಂದ ನೀವು ಹೈಯರ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬಂದರೆ ಶೇರ್ಸ್ಗಳನ್ನು ಟೆಂಡರ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನನ್ನು ತಗೋಬೇಕಾಗತ್ತೆ. ಸೊ ನಿಮ್ಮ ಇನ್ಕಮ್ ಕಡಿಮೆ ಇದ್ದು ನೀವು ITRನ್ನು ಫೈಲ್ ಮಾಡ್ತಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಶೇರ್ಸ್ಗಳನ್ನು ಟೆಂಡರ್ ಮಾಡ್ಬೋದಾಗುತ್ತೆ. ಹೈಯರ್ ಇನ್ಕಮ್ ಅವರು ಕೂಡ ಟೆಂಡರ್ ಮಾಡ್ಬೋದು. ಬಟ್ ಟ್ಯಾಕ್ಸ್ ಫೈಲಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಅದನ್ನು ನೀವು ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಗೋಡ್ಫ್ರೇ ಫಿಲಿಪ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 66%ನ ಪ್ರೈಸ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ಬೋನಸನ್ನು ಅನೌನ್ಸ್ ಮಾಡಿದರು. 2:1 ರೇಷೋನಲ್ಲಿ ಬೋನಸ್ ಅನೌನ್ಸ್ ಆಗಿತ್ತು. ಆದ್ದರಿಂದ ಕಂಪನಿ ಒಂದು ಶೇರ್ನ ಮೇಲೆ 2 ಅಡಿಷನಲ್ ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡ್ತಿದ್ದಾರೆ. 10,200 ರೂಪಾಯಿ ರೌಂಡಲ್ಲಿ ಗೋಡ್ಫ್ರೇ ಫಿಲಿಪ್ಸ್ನ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಇವತ್ತು 3,650ಕ್ಕೆ ಪ್ರೈಸ್ ಕರೆಕ್ಟ್ ಆಗಿದೆ. ಬಟ್ ಇವತ್ತಿನ ದಿನ 7-8% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಲೋವರ್ ಲೆವೆಲ್ನಲ್ಲಿ ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗಿದೆ. ಟ್ರಾನ್ಸ್ರೇಲ್ ಲೈಟಿಂಗ್ ಕಂಪನಿಗೆ ಒಳ್ಳೆ ಒಂದು ಆರ್ಡರ್ ಸಿಕ್ಕಿತ್ತು. 421 ಕೋಟಿಯ ಆರ್ಡರ್ನ ನ್ಯೂಸ್ ಬೆಳಿಗ್ಗೆ ಬಂದಿತ್ತು. ಬಟ್ ಸ್ಟಾಕ್ ಒಂದು ಸ್ಟ್ರಾಂಗ್ ಓಪನಿಂಗನ್ನು ಪಡ್ಕೊಂಡಿದ್ರು ಕೂಡ ಹೈಯರ್ ಲೆವೆಲ್ಗಳಲ್ಲಿ ರಿಟೈನ್ ಆಗಲಿಲ್ಲ. ಸೊ ಆಫ್ರಿಕಾನಲ್ಲಿ ಕಂಪನಿ ಒಂದು ಆರ್ಡರ್ನ ಪಡ್ಕೊಂಡಿದ್ದಾರೆ. ಬಟ್ ಆರ್ಡರ್ನ ನ್ಯೂಸ್ನಿಂದ ಹೆಚ್ಚಿನ ಒಂದು ಗೇನ್ಸ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಲಾಂಗ್ ಟರ್ಮ್ಗೆ ಈ ರೀತಿಯ ನ್ಯೂಸ್ಗಳು ಪಾಸಿಟಿವ್ ಆಗುತ್ತೆ. ರೆಡಿಂಗ್ಟನ್ ಸ್ಟಾಕ್ ಪ್ರೈಸ್ನಲ್ಲಿ 20%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ iPhone 17 ಲಾಂಚ್ ಸದ್ಯದಲ್ಲೇ ನೋಡೋದಕ್ಕೆ ಸಿಗುತ್ತೆ. ರೆಡಿಂಗ್ಟನ್ ಐಫೋನನ್ನು ಭಾರತದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ iPhone 17 ಸೇಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆಲ್ರೆಡಿ ಪ್ರೀ ಬುಕ್ಕಿಂಗ್ಗಳು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ರೆಡಿಂಗ್ಟನ್ ಸ್ಟಾಕ್ ಪ್ರೈಸ್ನಲ್ಲಿ 20%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನ್ಯೂಸ್ ಬೇಸಿಸ್ ಮೇಲೆ ಆಪರೇಟರ್ಸ್ಗಳ ಎಂಟ್ರಿ ಕೂಡ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಈ ರೀತಿಯ ಸ್ಟಾಕ್ಗಳಲ್ಲಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಮೇ ಬಿ ಈ ಒಂದು ಲೆವೆಲ್ನಿಂದ ಕೂಡ ಸ್ವಲ್ಪ ಮೇಲೆ ಹೋಗ್ಬೋದು. ಬಟ್ ಈ ಒಂದು ನ್ಯೂಸ್ ಸ್ವಲ್ಪ ಹಳೇದಾದಮೇಲೆ ಸ್ಟಾಕ್ನಲ್ಲಿ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಶಾರ್ಟ್ ಟರ್ಮ್ ಟ್ರೇಡ್ನ ರೀಸನ್ನಿಂದ ಈ ರೀತಿಯ ಸ್ಟಾಕ್ಗಳಲ್ಲಿ ಎಂಟರ್ ಆದಾಗ ಸಡನ್ ಆಗಿ ಪ್ರೈಸ್ ಕರೆಕ್ಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸುಜ್ಲಾನ್ ಎನರ್ಜಿ ಕಂಪನಿಗೆ ಒಂದು ಸ್ಟ್ರಾಂಗ್ ಆರ್ಡರ್ ಸಿಕ್ಕಿದೆ. ಟಾಟಾ ಪವರ್ನ ಕಡೆಯಿಂದ 838 ಮೆಗಾವ್ಯಾಟ್ನ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ವಿಂಡ್ ಟರ್ಬೈನ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಆರ್ಡರ್ ಸುಜ್ಲಾನ್ ಎನರ್ಜಿಗೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಈ ರೀತಿಯ ಕಾಂಟ್ರಾಕ್ಟ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ 3 IPOಗಳು ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. 3 IPOಗಳ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಅರ್ಬನ್ ಕಂಪನಿಯಲ್ಲಿ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೂ ಕೂಡ 51% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ 7,000 ರೂಪಾಯಿಗೂ ಹೆಚ್ಚಿನ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ನಾಳೆ ಮಾರ್ಕೆಟ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ನೀವು ಡಿಸಿಷನನ್ನು ತಗೋಬೋದು. ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತದೆ. 50%ನ ಗೇನ್ಸ್ ಒಳ್ಳೆ ಒಂದು ಗೇನ್ಸೇ ಆಗಿರುತ್ತೆ. ಡೆವೆಕ್ಸ್
ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ, ₹2 ಪ್ರೀಮಿಯಂ ಕಾಣಿಸ್ತಿದೆ. ಸೊ ಕೇವಲ 3% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPOನಲ್ಲಿ ಸಾಕಷ್ಟು ಜನಕ್ಕೆ ಅಲಾಟ್ಮೆಂಟ್ ಸಿಕ್ಕಿರೋದಿಲ್ಲ. ಹಾಗೆ ಲಾಂಗ್ ಟರ್ಮ್ಗೆ ಬೈ ಮಾಡ್ಕೊಳ್ಳುವಂಥ ಪ್ಲಾನ್ ಇದ್ದರೆ ಕಂಪನಿ ಆಫೀಸ್ ಸ್ಪೇಸ್ಗಳನ್ನು ರೆಂಟ್ ಅಥವಾ ಲೀಸ್ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಈ ರೀತಿಯ ಬಿಸ್ನೆಸಸ್ ಆಲ್ರೆಡಿ ಸಾಕಷ್ಟು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಶೃಂಗಾರ್ ಹೌಸ್ ಆಫ್ ಮಂಗಲ್ಸೂತ್ರನಲ್ಲಿ ಕೂಡ ಲಿಸ್ಟಿಂಗು ಮುಂಚೆ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಗ್ರೇ ಮಾರ್ಕೆಟ್ನಲ್ಲಿ ಅಷ್ಟು ಡಿಮ್ಯಾಂಡ್ ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ 15% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಒಳ್ಳೆಯ ಒಂದು ಲಿಸ್ಟಿಂಗ್ ಗೇನ್ಸೇ ಕಾಣಿಸ್ತಿದೆ. ಯೂರೋ ಪ್ರತೀಕ್ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಯಾವುದೇ ರೀತಿಯ ಪ್ರೀಮಿಯಂ ಈಗಲೂ ಕೂಡ ಕಾಣಿಸ್ತಿಲ್ಲ. ರಿಟೇಲ್ ಕ್ಯಾಟಗರಿ 0.35 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 0.4 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಯಿತು. ಸೊ ಪ್ರೀಮಿಯಂ ಇಲ್ಲ ಅಂದರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು. ಹಾಗೆ VMS TMT ಲಿಮಿಟೆಡ್ ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ₹23 ಪ್ರೀಮಿಯಂ ಇದೆ. ₹3,500 ರೌಂಡಲ್ಲಿ ಪ್ರಾಫಿಟ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಡಿಸಿಷನನ್ನು ತಗೊಳ್ಳಿ. ಸಡನ್ನಾಗಿ ಪ್ರೀಮಿಯಂ ಫಾಲ್ ಆಗುವಂಥ ರಿಸ್ಕ್ಗಳು ಕೂಡ ಇರುತ್ತೆ. ಹಾಗೆ iValue IPO ಗುರುವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಸೊ VMS TMT ಹಾಗೆ iValue ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. iValueನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಪ್ರೀಮಿಯಂ ಇಲ್ಲ ಅಂದರೆ IPOಸ್ನ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.